ನಾವಿಬ್ರು ಈ ದೊಡ್ಡ ಮಣ್ಣಲ್ಲಿ ಅನಾಥರಾಗ್ಬಿಟ್ವಿ ಅಲ್ವಾ? ಯೋಚನೆ ಮಾಡಬೇಡ ಕಂದ. ನಾನು ನಿನ್ನ ತುಂಬ ಚೆನ್ನಾಗಿ ನೋಡ್ಕೋತೀನಿ. ನನ್ನನ್ನು ಅದ್ಯಾರು ನೋಡ್ಕೋತಾರೆ. ಇಂಥ ಸಮಯದಲ್ಲಿ ನನಗೆ ಯಾರೂ ನನ್ನ ಜೊತೆ ಇರೋದು ಬೇಕಾಗಿಲ್ಲ. ನನಗೆ ಸಹಾಯ ಮಾಡೋದು ಬೇಕಾಗಿಲ್ಲ. ನಿಂಗೋಸ್ಕರ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ಒಬ್ಬಳೇ ಇರೋದನ್ನು ನಾನು ಅಭ್ಯಾಸ ಮಾಡ್ಕೋತೀನಿ. ನಿನ್ನ ನೋಡಬೇಕು, ನಿನ್ನ ಜೊತೆ ಮಾತಾಡಬೇಕು ಅಂತ ನಾನು ಕಾಯ್ತೀವಿ ಕಂದ. ನನ್ನ ಜೀವನದಲ್ಲಿ ನನ್ಗೆ ಉಳ್ಕೊಂಡಿರೋ ಒಂದೇ ಒಂದು ಸಂತೋಷ ಅಂದರೆ ಅದು ನೀನೇ. ನಿನ್ನಿಂದ ಮಾತ್ರ ನನ್ನ ಬದುಕಲ್ಲಿ ಮತ್ತೆ ನಗು ಬರೋದಕ್ಕೆ ಸಾಧ್ಯ. ಹಂಗಂತ ನಿನಗೆ ಕಾಳಜಿ ಮಾಡೋಕ್ಕೆ ಯಾರೂ ಇಲ್ಲ ಅಂತ ಅನ್ಕೋಬೇಡ. ನಿನಗೆ ಅಮ್ಮನೂ ನಾನೇ, ಅಪ್ಪನೂ ನಾನೇ. ಕಂದ, ನೀನು ನನ್ನನ್ನು ಓದಿತಾ ಇದೆಯಾ? ಓದಿ, ಇನ್ನೊಂದ್ಸತಿ ಓದಿ. ಇಷ್ಟು ದಿವಸ ಆದರೂ ಅಮ್ಮನ ಮಾತು ಕೇಳಿ ಒಂದೇ ಒಂದು ದಿನನೂ ಗೊತ್ತಿಲ್ವಲ್ಲ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ಆದರೆ ಇವತ್ತು ನನಗೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ? ಎಲ್ಲಿ ಇನ್ನೊಂದ್ಸತಿ ಓದಿ. ಯಾಕೆ ಸುಮ್ಮನೆ ಆಗ್ಬಿಟ್ಟೆ ಕಂದ? ಅಮ್ಮನ ಮಾತು ಕೇಳಿ ಮತ್ತೆ ಓದಿಬೇಕು ಅಂತ ಅನಿಸ್ತಿಲ್ವಾ? ನಿನ್ ಖುಷಿ ಆಗ್ತಿಲ್ವಾ? ನಾನು ಏನು ಹೇಳಿದೆ ಅಂತ ನೀನು ಖುಷಿ ಪಟ್ಟೆ? ಆಗಲೇ ನಾನು ಹೇಳಿದ್ದು ನಿನಗೆ ಅಮ್ಮನೂ ನಾನೇ, ಅಪ್ಪನೂ ನಾನೇ ಅಂತ. ಅದು ನಿಂಗೆ ಖುಷಿ ಆಯ್ತಾ? ಅಥವಾ ನಾನು ಒಬ್ಬಳೇ ನಿನ್ನ ನೋಡ್ಕೊಳ್ತೀನಿ ಅಂತ ಹೇಳಿದ್ನಲ್ಲ, ಅದಕ್ಕೆ ಖುಷಿ ಆಯ್ತಾ? ಹಂಗಾದ್ರೆ ನಾನೊಬ್ಬಳೇ ನಿನ್ನ ನೋಡ್ಕೊಳ್ತೀನಿ. ಅಮ್ಮ ಅನ್ನೋ ಪದಕ್ಕೆ ಓದಿತಿದೆಯಲ್ಲ, ಅಮ್ಮ. ಹಂಗಾದ್ರೆ ನೀನು ಓದಿದ್ದು ಅಪ್ಪ? ನಿಮ್ಮಪ್ಪ ಅಂತ ಹೇಳಿದ್ದಕ್ಕೆ ಓದಿತಾ ಇದೆಯಾ? ಅಪ್ಪನ ಮೇಲೆ ನಿನ್ಗಷ್ಟು ಪ್ರೀತಿನ ಕಂದ. ಆದರೆ ಏನು ಮಾಡಲಿ, ನಿಮ್ಮಪ್ಪ ನಿನ್ನ ಒಂದು ದಿವಸನೂ ಮಾತಾಡ್ಸಿಲ್ಲ. ಅವ್ರು ನಿನ್ನ ಜೊತೆನೂ ಇಲ್ಲ.